ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಬಿದಿರು ಮೊಳಕೆಯ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಕಣಿಲೆ ಗಸಿ. ಈ ಕಣಿಲೆ ಗಸಿಯನ್ನು ಅಮಟೆಕಾಯಿ ಹಾಕಿಯೇ ಮಾಡೋದು. ಅಮಟೆಕಾಯಿ ಇಲ್ಲದಿದ್ದರೆ ಅಮಟೆಕಾಯಿ ಹಾಕದೆ ಮಾಡುವ ಕೆಲವೊಂದು ರೆಸಿಪಿಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೀವು ನೋಡ್ಕೊಳ್ಬೋದು. ಅಮಟೆಕಾಯಿ ಇದ್ದರೆ ಈ ಥರದ ಒಂದು ಗಸಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ. ಮೊದಲಿಗೆ ಬಿದಿರು ಮೊಳಕೆಯನ್ನು ತಂದು ಅದರ ಹೊರಗಿನ ಸಿಪ್ಪೆ ತೆಗೆದು ಅದರ ಬಿಳಿ ಭಾಗವನ್ನು ಮಾತ್ರ ಕಟ್ ಮಾಡಿ ತಗೊಳ್ಬೇಕು. ಎಳೆಯ ಪಾರ್ಟನ್ನು ಮಾತ್ರ ತಗೊಳ್ಬೇಕು. ಈಗ ಕಣಿಲೆಯನ್ನು ನೀವು ಬೇಕಾದ ಹಾಗೆ ನೀವು ಕಟ್ ಮಾಡಿ ತಗೊಳ್ಬೋದು, ಅಥವಾ ದೊಡ್ಡ ದೊಡ್ಡ ತುಂಡು ಮಾಡಿ ತಗೊಂಡ್ರೂ ಆಗ್ತದೆ. ನಾನು ಈ ಥರ ಸಣ್ಣಗೆ ತುಂಡು ಮಾಡಿ ತಗೊಂಡಿದ್ದೇನೆ ನೋಡಿ. ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಕೊಂಡು ನೀರು ಹಾಕಿ ಇಡಬೇಕು. ಕಣಿಲೆಯನ್ನು 3 ದಿವಸ ನೀವು ನೀರಿನಲ್ಲಿ ಹಾಕಿಡಬೇಕಾಗ್ತದೆ. ಪ್ರತಿದಿನ ಅದರ ನೀರು ಚೇಂಜ್ ಮಾಡಿ ಬೇರೆ ನೀರು ಹಾಕ್ಕೊಳ್ಬೇಕು. ಹಾಗೆ ನೀವು 3 ದಿವಸ ಇಟ್ಟ ಆಮೇಲೆ ಇದನ್ನು ಅಡಿಗೆಗೆ ಬಳಸಬೇಕು. ಈಗ ನಾನು ಕಣಿಲೆಯನ್ನು ನೀರಿನಲ್ಲಿ ಹಾಕಿಟ್ಟು 3 ದಿವಸ ಆಗಿದೆ. ಈಗ ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಹಿಂಡಿ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಈಗ ಅದಕ್ಕೆ 2 ಅಮಟೆಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಅಮಟೆಕಾಯಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗಿಲ್ಲ, 2 ಹಾಕಿದರೂ ಸಾಕಾಗ್ತದೆ. ಈ ಅಮಟೆಕಾಯಿ ಸ್ವಲ್ಪ ಎಳೆಯದುಂಟು, ಹಾಗೆ ಚೆನ್ನಾಗಿ ಹುಳಿ ಇದೆ, ಹಾಗಾಗಿ 2 ಹಾಕಿದ್ದೇನೆ. ಈಗ ಇದನ್ನು ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು. ನೀವು ಕುಕ್ಕರಲ್ಲಿ ಬೇಕಿದ್ದರೂ ಕಣಿಲೆಯನ್ನು ಬೇಯಿಸಿಕೊಳ್ಬೋದು. ಈಗ ಇದು ಬೇಯುವಷ್ಟು ಹೊತ್ತಿಗೆ ಮಸಾಲೆ ರುಬ್ಬಬೇಕು. ಮಸಾಲೆಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಮತ್ತು 2 ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ತೆಂಗಿನ ಎಣ್ಣೆಯಲ್ಲಿ ಹುರಿದು ತಗೊಳ್ಬೇಕು. ಗಸಿಯನ್ನು ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ, ಹಾಗಾಗಿ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಈಗ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಅದಕ್ಕೆ ಹುರಿದಂತಹ ಮೆಣಸು ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಗೆ 1/4 ಚಮಚ ಅರಿಶಿನ ಹಾಕಿ ನೀರು ಹಾಕಿ ಇದನ್ನು ರುಬ್ಬಬೇಕು. ಈಗ ನಾನು ರುಬ್ಬಿ ತಂದಿದ್ದೇನೆ. ಕಣಿಲೆ ಮತ್ತು ಅಮಟೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ಬೇಕು. ಕಣಿಲೆಯಿಂದ ಬೇರೆ ಬೇರೆ ರೀತಿಯ ಸಾರನ್ನು ಮಾಡ್ಕೊಳ್ಬಹುದು. ಕಣಿಲೆಯ ಖಾರ ದೋಸೆ ಕೂಡ ಮಾಡಬಹುದು. ಆ ಎಲ್ಲ ವಿಡಿಯೋಗಳು ನನ್ನ ಚಾನೆಲಲ್ಲಿ ಇವೆ, ಅದನ್ನು ನೀವು ನೋಡಬಹುದು. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ಈ ಗಸಿಯನ್ನು ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ ನೋಡಿ, ಸ್ವಲ್ಪ ದಪ್ಪವೇ ಮಾಡಬೇಕು. ಮೊದಲಿಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಬೇಕು. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ಜಾಸ್ತಿ ಗಸಿಯನ್ನು ತೆಳ್ಳಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪ ಮಾಡಬೇಕು. ಇದು ತಣಿದ ಮೇಲೆ ತುಂಬಾ ದಪ್ಪಾಗಿ ಆಗ್ತದೆ. ಈಗ ಇದಕ್ಕೆ ನಾನು ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಮುಚ್ಚಿಟ್ಟು ಇದನ್ನು ಕುದಿಸಿಕೊಳ್ಬೇಕು. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಗಸಿ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಚೆನ್ನಾಗಿ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 4 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ 1 ಕಡ್ಡಿ ಕರಿಬೇವು ಹಾಕಿ ಹುರಿದುಕೊಳ್ಬೇಕು. ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಕಣಿಲೆ ಮತ್ತು ಅಮಟೆಕಾಯಿಯ ಗಸಿ ರೆಡಿ ಆಗ್ತದೆ. ಇದು ಬೇಳೆ ಸಾರು ಎಲ್ಲ ಮಾಡ್ಕೊಂಡಾವಾಗ ನೀವು ಸೈಡ್ ಡಿಶ್ ಆಗಿ ಈ ಥರದ ಗಸಿ ಮಾಡ್ಕೊಳ್ಬೇಕು, ತುಂಬಾ ಚೆನ್ನಾಗಿರ್ತದೆ. ಕಮಟೆಕಾಯಿ ಹಾಕಿ ಕೂಡ ಕಣಿಲೆ ಗಸಿ ಮಾಡ್ಲಿಕ್ಕೆ ಆಗ್ತದೆ. ಆ ಎಲ್ಲ ವಿಡಿಯೋಗಳು ನನ್ನ ಚಾನೆಲಲ್ಲಿ ಇವೆ, ನೀವು ಅದನ್ನು ನೋಡ್ಬೋದು. ಈಗ ತಣಿದ ಮೇಲೆ ಗಸಿ ನೋಡಿ ಎಷ್ಟು ದಪ್ಪ ಆಗಿದೆ ನೋಡಿ. ಈ ಕಣಿಲೆ ಗಸಿಯನ್ನು ನಾವು ಸೈಡ್ ಡಿಶ್ ಆಗಿ ಮಾಡೋದು. ಈ ಥರದ ಗಸಿ ಒಂದು ಸಾರಿ ನೀವು ಮಾಡಿ ನೋಡಿ, ತುಂಬಾ ರುಚಿ ಇರ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.